ವೆಲ್ಕಮ್ ಟು ಸುಷ್ಮಾಸ್ ಕಿಚನ್. ಇವತ್ತು ನಾನು ಸ್ಪೆಷಲ್ ಚಿಕನ್ ಬಿರಿಯಾನಿನ ಮಾಡೋಕ್ಕೆ ಹೋಗ್ತಿದ್ದೀನಿ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ನಾವು ನೋಡೋಣ. ಚಿಕನ್ 1 kg, ಟೊಮ್ಯಾಟೊ, ರೈಸ್, ಅಕ್ಕಿ, ಕಟ್ ಮಾಡಿದ ನಿಂಬೆಹಣ್ಣು, ಹಾಗೆ ಕಟ್ ಮಾಡಿದ ಶುಂಠಿ, ರುಬ್ಬಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಈರುಳ್ಳಿ, ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬಿರಿಯಾನಿ ಎಲೆ, ಲವಂಗ, ಏಲಕ್ಕಿ, ಸೋಂಪು, ಚಕ್ಕೆ, ಹಾಗೆ ಕಸ್ತೂರಿ ಮೇಥಿ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಆಚಿ ಚಿಕನ್ 65 ಕಬಾಬ್ ಮಸಾಲ. ಇದೇ ಚಿಕನ್ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಕೊಡುವಂಥದ್ದು, ಹಾಗೆ ಕಲರನ್ನು ಕೂಡ ಚೆನ್ನಾಗಿ ಕೊಡುತ್ತೆ. ಅದೇ ರೀತಿಯಲ್ಲಿ ಧನಿಯಾ ಪೌಡರು, ಗರಂ ಮಸಾಲ ಪೌಡರು, ಚಿಲ್ಲಿ ಪೌಡರು, ಹಾಗೆ ಅರಿಶಿನ ಪೌಡರು, ಇದು ಎಣ್ಣೆ. ಈಗ ಚಿಕನ್ ಬಿರಿಯಾನಿ ಮಾಡೋ ವಿಧಾನವನ್ನು ನೋಡೋಣ. ಫಸ್ಟಿಗೆ ನಾವು ಚಿಕನನ್ನು ಫಸ್ಟು ಒಂದು ಸ್ವಲ್ಪ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಅದಕ್ಕೆ ಈ ಪಾತ್ರೆನ ಇಟ್ಟಿದ್ದೀನಿ. ಎಣ್ಣೆ ಏನು ಹಾಕಬಾರ್ದು. ಈಗ ಚಿಕನನ್ನು ತೆಗೆದುಕೊಳ್ತಾ ಇದ್ದೀನಿ. ಇದಿಷ್ಟು ಚಿಕನನ್ನು ನಾನು ಈಗ ಈ ಪಾತ್ರೆ ಒಳಗಡೆ ಹಾಕ್ತಾ ಇದ್ದೀನಿ. ನನಗೆ ಎಷ್ಟು ಬೇಕಿದ್ರೂ ಮಾಡ್ಕೋಬೋದು. ನಾನಿಲ್ಲಿ 1 kg ಚಿಕನನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಹಾಕಿದ್ದೀನಿ. ಮತ್ತು ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿ, ಏಕೆಂದರೆ ಇದು ವಾಸನೆ ಹೋಗಬೇಕು ಚಿಕನ್ದು. ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ. ಅದು ಚಿಕನ್ ಸ್ವಲ್ಪ ಬೇಯಬೇಕು, ಉಪ್ಪೆಲ್ಲ ಹಿಡಿಬೇಕು ಅದಕ್ಕೆ. ಹಾಗೆ 1-2 ಹಸಿರು ಮೆಣಸಿನ್ಕಾಯಿ, 3 ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಮತ್ತು ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಶುಂಠಿ, ಆ ಶುಂಠಿಯನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಹೆಚ್ಚಿದಂಥ ಟೊಮ್ಯಾಟೊ 1-2, ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಇದನ್ನು ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿ ವಾಸನೆ ಹೋಗೋವರೆಗೂ ತುಂಬ ಬೇಯಿಸೋದು ಬೇಡ, ಸ್ವಲ್ಪ ಮಾತ್ರ ಇದರಲ್ಲಿ ಬೇಯಿಸಿ ಉಳಿದಿದ್ದನ್ನು ನಾವು ಬಿರಿಯಾನಿಲೂ ಕೂಡ ಬೇಯಬೇಕು. ಜಾಸ್ತಿ ಬೇಯಿಸ್ಬಿಟ್ರೆ ಪೀಸೆಲ್ಲ ಒಡೆದೋಗುತ್ತೆ. ಹಾಗಾಗಿ ಇಷ್ಟನ್ನೇ ನಾವು ಸ್ವಲ್ಪ ವಾಸನೆ ಹೋಗೋವರೆಗೂ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಆಗೋಕ್ಕೆ ಬಿಡೋಣ ಒಂದು 5 ನಿಮಿಷ. ಇವಾಗ 5 ನಿಮಿಷ ಬೆಂದಿದೆ. ಅದನ್ನು ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ. ಈಗ ಬಿರಿಯಾನಿ ಮಾಡೋ ಪಾತ್ರೆನ ನಾನು ಇಟ್ಟಿದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ. ಇಲ್ಲಿ ನಿಮ್ಗೆ ಎಷ್ಟು ಬೇಕು, ಎಣ್ಣೆ ಕಡಿಮೆ ತಿನ್ನೋರು ಕಡಿಮೆನಾದರೂ ಹಾಕೋಬೋದು. ನಾನಿಲ್ಲಿ ಎಣ್ಣೆ 1 kg ಅಕ್ಕಿ, 1 kg ಚಿಕನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕಿಂತಲೂ ಜಾಸ್ತಿ ಹಾಕೋಬೋದು. ನಿಮ್ಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಎಣ್ಣೆನ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆಗೆ ಕಾಯ್ದಂಥ ಎಣ್ಣೆಗೆ ಚಕ್ಕೆ, ಏಲಕ್ಕಿ, ಲವಂಗ, ಹಾಗೆ ಸೋಂಪು ಮತ್ತು ಕಸ್ತೂರಿ ಮೇಥಿ ಇದನ್ನು ಹಾಕ್ತಾಯಿದ್ದೀನಿ. ಹಾಗೆ ಬಿರಿಯಾನಿ ಎಲೆನೂ ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಅದೇ ರೀತಿಯಲ್ಲಿ ಒಂದು 9 ಅಥವಾ 10 ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿದ್ದು ಅದನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 kgಗೆ 2 ಈರುಳ್ಳಿಯನ್ನು, ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಉದ್ದಕ್ಕೆ ಹೆಚ್ಕೊಂಡು ಆ ಈರುಳ್ಳಿಯನ್ನು ಕೂಡ ಇವಾಗ ಒಳಗಡೆಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಯ್ಲ್ ಆಗಬೇಕು. ಸ್ವಲ್ಪ ಅದು ಕೆಂಪು ಬಣ್ಣಕ್ಕೆ ಬರಬೇಕು. ಈರುಳ್ಳಿ ಸ್ವಲ್ಪ ಬೇಗ ಕೆಂಪಾಗಲಿ ಅಂತ ಸ್ವಲ್ಪ ಪುಡಿ ಉಪ್ಪನ್ನು ನಾನಿಲ್ಲಿ ಹಾಕ್ತಾಯಿದ್ದೇನೆ. ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಫ್ರೈ ಆಗ್ತಾಯಿದೆ. ಇದಕ್ಕೆ ನಾವೀಗ ಹೆಚ್ಚಿರುವಂಥ ಪುದೀನ ಸೊಪ್ಪು,
ಹಾಗೆ ಕೊತ್ತಂಬರಿ ಸೊಪ್ಪು. ನನ್ನ ಹತ್ರ ಮೆಂತ್ಯ ಸೊಪ್ಪು ಇರಲಿಲ್ಲ, ಮೆಂತ್ಯ ಸೊಪ್ಪಿದ್ರೆ ಅದನ್ನು ಸ್ವಲ್ಪ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರ್ತದೆ. ಸೊ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗ್ತಾ ಇದೆ. ಇದು ಫ್ರೈ ಆದಮೇಲೆ ನಾವು ಇದಕ್ಕೇನು ಅಂತ ಹೇಳಿದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ನಾವು ಹಾಕೋಣ. ನೋಡಿ, ಸೊಪ್ಪನ್ನು ಕೂಡ ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು. ತುಂಬ ಜಾಸ್ತಿ ಹಾಕ್ಬಿಟ್ರೆ ಸೊಪ್ಪೇ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟದಲ್ಲೇ ಇದನ್ನು ಹಾಕಬೇಕು. ಇದಕ್ಕೆ ಈಗ ನಾನು 1 ಕಪ್ಪಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಆದರೆ 1 kgಗೆ ನೀವು 100 ಗ್ರಾಮ್ ಬೆಳ್ಳುಳ್ಳಿ ಹಾಗೆ ಒಂದು 25 ಗ್ರಾಮ್ ಶುಂಠಿ ಹಾಕಿದರೆ ಸಾಕು. ಒಟ್ಟಿನಲ್ಲಿ ನೋಡ್ಕೊಳ್ಳಿ, ಎಷ್ಟು ಬೇಕು ಅಷ್ಟನ್ನು ನೀವು ಇಲ್ಲಿ ಹಾಕಿ. ನಾನು 1 ಕಪ್ಪನ್ನು ಇದರೊಳಗಡೆ ಹಾಕ್ತಾ ಇದ್ದೇನೆ. ನೋಡಿ, ಇಷ್ಟು ಮಾತ್ರ ಉಳಿದಿದೆ. ಇವಾಗ ಹಾಕಿದ್ದೀವಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದರಲ್ಲಿ ಏನು ಒಂದು ವಿಶೇಷ ಅಂತ ಹೇಳಿದ್ರೆ, ಈ ಮಸಾಲೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಎಷ್ಟೊತ್ತು ಅಷ್ಟು ಟೇಸ್ಟ್ ನಮಗೆ ಬಿರಿಯಾನಿನಲ್ಲಿ ಸಿಗುತ್ತೆ. ಇದೇ ಮೇಯ್ನ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಿಮಗೆ ನೀರು ಬೇಕು ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿ. ಅದರದ್ದೆಲ್ಲ ಸ್ಮೆಲ್ಲು, ಹಸಿ ವಾಸನೆ ಫುಲ್ಲು ಹೋಗಬೇಕು. ಅಲ್ಲಿವರೆಗೂ ಕೂಡ ನಾವು ಇದನ್ನು ಫ್ರೈ ಮಾಡ್ತಾ ಇರಬೇಕು. ಈಗ ಮಾಡಿ ಏನಾದರೂ ತಳ ಹಿಡಿತಿದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಾಡಬೇಕಾಗ್ತದೆ. ಓಕೆನಾ? ಸರಿ, ಈ ರೀತಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಇವಾಗ ಗರಂ ಮಸಾಲ ಪೌಡರ್ನ ನಾನು ಹಾಕ್ತಾಯಿದ್ದೀನಿ. ಗರಂ ಮಸಾಲ ಪೌಡ್ರು ಇದು ನೋಡ್ಕೊತಾ ಇರಬೇಕು ಉರಿ. ಇದೇನಾದರೂ ತಳ ಸೀತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಹಾಕಿ ನಾವು ಹೀಗೆ ಫ್ರೈ ಮಾಡ್ತಾ ಇರಬೇಕು. ಆಗ ತಳ ಹಿಡಿಯೋದಿಲ್ಲ. ಸ್ವಲ್ಪನೇ ಹಾಕಬೇಕು. ಈಗ ಗರಂ ಮಸಾಲ ಪೌಡ್ರನ್ನ ನಾನು ಇದರಲ್ಲಿ ಹಾಕಿದ್ದೀನಿ. ಈಗ ನಾನು ಅದಕ್ಕೆ ಧನಿಯಾ ಪೌಡ್ರು ಒಂದು 3 ಸ್ಪೂನನ್ನು ನಾನು ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರು, ಹಾಗೆ ಅಚ್ಕಾರದ ಪುಡಿ, ಇದನ್ನು ಕೂಡ ನಾನು 3 ಸ್ಪೂನನ್ನು ನಾನು ಹಾಕ್ತಾಯಿದ್ದೀನಿ. ಖಾರ ಬೇಕು ಅಂದರೆ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ಸ್ವಲ್ಪ ಖಾರವನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ನೋಡಿ, ನಾನು ಯಾವ್ಯಾವ ಸಮಯದಲ್ಲಿ ನಾನು ನೀರು ಹಾಕೋತಾ ಇದ್ದೀನಿ ಅಂತ ನೋಡಿ. ಸ್ವಲ್ಪ ಹಾಕಿ ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಏಕೆಂದರೆ ಮಸಾಲೆ ಫ್ಲೇವರ್ ಎಲ್ಲ, ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಆವಾಗಲೇ ನಮಗೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಚೆನ್ನಾಗಿ ಇಲ್ಲೇ ನಮಗೆ ಪಾಯಿಂಟ್ ಇರೋದು. ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿದಷ್ಟು ಇದು ನಮಗೆ ಚೆನ್ನಾಗಿ ಬರುತ್ತೆ. ಮತ್ತೆ ಇನ್ನು ಸ್ವಲ್ಪ ವಾಟರ್ ಬೇಕು ಅನಿಸ್ತಾ ಇದೆ. ಸೊ ನಾನು ನೀರನ್ನು ಹಾಕಿ ಮತ್ತೆ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ. ಆದರೂ ಇನ್ನು ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಆಗಬೇಕು. ಇದಾದ ನಂತರ ನಾನೀಗ ಆಚಿ ಚಿಕನ್ 65 ಮಸಾಲವನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ, 2 ಪ್ಯಾಕೆಟು ಆಚಿ ಚಿಕನ್ 65 ಕಬಾಬ್ ಮಸಾಲ ಪೌಡ್ರು. ಕಬಾಬ್ ಯೂಸ್ ಮಾಡ್ಬೋದು ಅಂದ್ಕೋಬೋದು, ಬಟ್ ಇದು ಬಿರಿಯಾನಿಗೆ ತುಂಬಾ ಚೆನ್ನಾಗಿ ಟೇಸ್ಟನ್ನು ಕೊಡ್ತದೆ. ಸೊ 2 ಪ್ಯಾಕೆಟನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೇನೆ. ಬೇರೆದೇ ಯೂಸ್ ಮಾಡ್ಬೋದು ಈ ಪ್ಲೇಸಲ್ಲಿ, ಬಟ್ ಆದರೆ ರುಚಿ ನಿಮಗೆ ಸ್ವಲ್ಪ ಕಡಿಮೆ ಆಗ್ತದೆ. ಇದ್ರ ಬದಲಿಗೆ ಬೇಕಿದ್ರೆ ನೀವು ತೇಜು 65 ಮಸಾಲಾನ ಕೂಡ ಬೇಕಿದ್ರೆ ಆ್ಯಡ್ ಮಾಡಬಹುದು. ನೋಡಿ, ತಳ ಹಿಡಿತಾ ಇದೆ. ಸೊ ಹಾಗಾಗಿ ನಾನು ಸ್ವಲ್ಪ ವಾಟ್ರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಕಲರ್ ಏನೂ ಹಾಕೋದಿಲ್ಲ. ನ್ಯಾಚುರಲಾಗಿ ಹೇಗಿದೆ ಹಾಗೆ ನಾನು ಬಿರಿಯಾನಿಯನ್ನು ನಾನಿಲ್ಲಿ
ಮಾಡ್ತಾ ಇದ್ದೀನಿ ನೋಡಿ. ಮತ್ತು ಇನ್ನು ಸ್ವಲ್ಪ ವಾಟ್ರನ್ನ ನಾನು ಹಾಕ್ತಾ ಇದ್ದೀನಿ. ಮಸಾಲೆ ಎಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಇದು ಫ್ರೈ ಆಗಿದೆ ಅಂತ. ಸ್ವಲ್ಪ ನೀರನ್ನು ಹಾಕ್ತೀನಿ ನಾನು. ಹಾಕಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ. ಈ ಸ್ಟೇಜಲ್ಲಿ ನಾವೀಗ ಬೇಯಿಸ್ಕೊಂಡಿರುವಂಥ ಚಿಕನನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ನೋಡಿ ಇದಕ್ಕೆ ನೀರೇನು ಹಾಕಿಲ್ಲ. 5 ನಿಮಿಷ ನಾನು ಹೇಳಿದ್ನಲ್ಲ, ಅರಿಶಿನ, ಉಪ್ಪು, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಶುಂಠಿ, ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕಿ 5 ನಿಮಿಷ ಈ ರೀತಿಯಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ. ನೀರೇನು ಹಾಕ್ತಿಲ್ಲ, ಅದರಲ್ಲೇ ನೀರಿರುತ್ತೆ. ಬಟ್ ಇದನ್ನು ನಾನು ಹೀಗೆ ಸ್ಟ್ರೈನ್ ಮಾಡಿ ನಾನು ಅದನ್ನು ಬರೀ ಚಿಕನ್ ಮಾತ್ರ ಬೇಯಿಸಿದ್ದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಉರಿ ಕಡಿಮೆಯಾಗಿ ಇಟ್ಕೊಳ್ಳಿ. ಹಾಕ್ತಿದ್ದೀನಿ. ಇದಕ್ಕೆ ಉಪ್ಪು, ಖಾರ ಎಲ್ಲ ಸ್ವಲ್ಪ ಹಿಡ್ದಿರ್ತದೆ. ಬಿರಿಯಾನಿಯಲ್ಲಿ ಪೀಸ್ ತಿಂದಾಗಲೂ ಕೂಡ ಅದು ಟೇಸ್ಟು ಚೆನ್ನಾಗಿ ಬರ್ತದೆ. ಜೊತೆಗೆ ಇದ್ರದ್ದು ಚಿಕನ್ದು ಒಂಥರ ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಏನು ಇರೋದಿಲ್ಲ ಇದರಲ್ಲಿ. ನೋಡಿ ಅದ್ರದ್ದು ನೀರು ಹಾಗೇ ಇದೆ. ನಾನು ಇದನ್ನು ಮತ್ತೆ ಆಮೇಲೆ ಇದನ್ನು ಯೂಸ್ ಮಾಡ್ತೀನಿ. ಈಗ ಚಿಕನ್ ಹಾಕಿದ್ದೀನಿ. ಇದನ್ನು ಒಂದೇ ಒಂದು ನಿಮಿಷ ಇದನ್ನು ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಉರಿಯನ್ನು ಜಾಸ್ತಿ ಮಾಡ್ತಾ ಇದ್ದೀನಿ ಸ್ಟವ್. ಇದಕ್ಕೆ ಇವಾಗ ನಾನು ಉಪ್ಪನ್ನು ಹಾಕ್ತೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲಿ ನೀವು ಆ್ಯಡ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಇದಕ್ಕೆ ಟೊಮೆಟೊನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 7 ಟೊಮೆಟೊವನ್ನು ನಾನಿಲ್ಲಿ ದಪ್ಪ ಆಗಿರುವಂಥ ಟೊಮೆಟೊವನ್ನು ನಾನು ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಫುಲ್ಲು ಹಾಗೆ ನಾನು ಹಾಕ್ತಾ ಇದ್ದೀನಿ. ಈಗ ಟೊಮೆಟೊ ಹಾಕಿದೆ, ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಟೊಮೆಟೊ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಬೇಕು, ಸ್ವಲ್ಪ ಬೇಯಬೇಕು ಇದರಲ್ಲಿ. ಚಿಕನಲ್ಲಿ ಯಾವುದೇ ನೀರನ್ನು ನಾವು ಇದರಲ್ಲಿ ಆ್ಯಡ್ ಮಾಡಬಾರ್ದು. ಇದಕ್ಕೆ ನಾನು ಒಂದು 1/4 ಲೀಟ್ರಷ್ಟು ಮೊಸರನ್ನ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಓಕೆ, ಇದು ಮೊಸರು, ನಿಂಬೆಹಣ್ಣು, ಟೊಮೆಟೊ ಎಲ್ಲ ಇದರಲ್ಲಿ ಹಾಕಿದ್ದೀವಿ. ಇದನ್ನು ಚೆನ್ನಾಗಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿ. ನೋಡಿ ಅದ್ರ ಟೆಕ್ಸ್ಚರ್ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಇದನ್ನು ತಿಂತಾ ಇದ್ರೇ ಬಾಯಲ್ಲಿ ಇನ್ನೂ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು 10 ನಿಮಿಷ ಇದಕ್ಕೆ ನಾನು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ನಾನು ಬಿಡ್ತೀನಿ. ಪ್ಲೇಟ್ನ ಮುಚ್ತಾ ಇದ್ದೀನಿ. 10 ನಿಮಿಷ ಇದನ್ನು ನಾನು ಬಿಡ್ತಾ ಇದ್ದೀನಿ. ನಾನಿಲ್ಲಿ ಚಿಕನನ್ನು ಒಂದು 5 ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೀನಿ, ಒಂದು 10 ನಿಮಿಷ. ಯಾಕೆಂದರೆ ಅದು ಟೊಮೆಟೊ ಎಲ್ಲ ಬೇಯಬೇಕು. ಅಲ್ಲಿವರೆಗೆ ಬೇಗ ಆಗಬೇಕು ಅಂತೇಳಿ ನಾನು ಏನು ಮಾಡ್ತಿದ್ದೀನಿ ಅಂತ, ಚಿಕನ್ ಬೇಯಿಸ್ಕೊಂಡಿರೋ ಪಾತ್ರೆಗೇ ಇದರಲ್ಲಿ ಒಂದು ಪಾತ್ರೆ ನಾನು ಅಕ್ಕಿ ತೊಗೊಂಡಿದ್ದೆ. ಅದಕ್ಕೆ ನಾನು ಇದರಲ್ಲಿ 2 ಪಾತ್ರೆ ಅಕ್ಕಿ ತೊಗೊಂಡಿದ್ದೀನಿ. ಬಟ್ ನಾನು ಈಗ ಅಳತೆ ನೀರು ಹೇಗೆ ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ಒಂದು ಪಾತ್ರೆಗೆ 1.5 ಕಪ್ ನಾವು ಇದರಲ್ಲಿ ನೀರನ್ನು ಹಾಕಬೇಕು. ಆಲ್ರೆಡಿ ನಾವು 1 ಕಪ್ಪನ್ನು ಅದಕ್ಕೆ ಹಾಕಿದ್ದೀನಿ. ಇಲ್ಲಿ ನೋಡಿ 1.5 ಕಪ್. ಇನ್ನು ಅರ್ಧ ಕಪ್ ನಾನು ಇದರೊಳಗಡೆ ಹಾಕ್ತಾ ಇದ್ದೀನಿ. ಇದರಲ್ಲಿ ನಾನು 2 ಕಪ್ಪನ್ನು ತೆಗೆದುಕೊಂಡಿದ್ದೆ. ಈಗ 1 ಕಪ್ಪದಾಯಿತು. ಇನ್ನೊಂದು ಕಪ್ಪದು ನಾನು ಇಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ. ನೋಡಿ ಮತ್ತೆ 1 ಕಪ್ ನೀರು ಫುಲ್ಲು. ಇನ್ನು ಅರ್ಧ ಕಪ್. ಇದನ್ನು ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ. ಯಾಕೆ ಅಂತ ಹೇಳಿದರೆ ನಮಗೆ ಬೇಗ ಆಗೋದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ಇಲ್ಲಿ ಬಿಸಿನೀರು ಒಂದು ಕಡೆ ಕಾಯ್ತಾ ಇದೆ. ಇದು ಕಾಯ್ತಾ ಇದ್ದಂಗೆ ಬೆಂದಿದ ತಕ್ಷಣ ನಾನು ಇದಕ್ಕೆ ಅದನ್ನು ಆ್ಯಡ್ ಮಾಡ್ತೀನಿ. ಓಕೆ, ಮತ್ತೆ ನಾವು ಅದನ್ನು ತಿರುಗಿಸಿ ನೋಡ್ತಾ ಇರಬೇಕು. ಏಕೆಂದರೆ ತಳ ಹಿಡಿದ್ಬಿಟ್ರೆ ಕಷ್ಟ ಟೊಮೆಟೊ ಬೆಂದಿದೆಯಾ ಅಂತ.
ಈ ಸಮಯದಲ್ಲಿ ಬೇಕಿ ನೀವು ಟೇಸ್ಟ್ ಮಾಡ್ಬೋದು. ಇಲ್ಲೇನಾದರೂ ಖಾರ ಕಮ್ಮಿ ಆಗಿತ್ತು, ಉಪ್ಪು ಆಮೇಲೆ ಹುಳಿ ಕಮ್ಮಿ ಆಗಿತ್ತು ಅಂತ ಹೇಳಿದ್ರೆ ನೀವು ಇದರಲ್ಲಿ ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು 5 ನಿಮಿಷ ಬೇಯೋದಕ್ಕೆ ನೀವು ಇದನ್ನು ಬಿಡಬಹುದು. ಟೊಮೆಟೊ ಇನ್ನೂ ಹಾಗೇ ಇದೆ, ಇನ್ನು ಸ್ವಲ್ಪ ಬೇಯಬೇಕು. ತಿರುಗಿಸ್ತಾ ಇರಬೇಕು, ಮಧ್ಯದಲ್ಲಿ ತಿರುಗಿಸ್ಬೇಕು. ತಿರುಗಿಸಿ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು. ಬೆಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ಬೇಯಬೇಕು ಮಸಾಲೆ. ಚಿಕನ್ನು ಇದರಲ್ಲೆಲ್ಲ ಬೆಂದಾಗ ಏನಾಗುತ್ತೆ ಅಂತ ಹೇಳಿದರೆ ಖಾರ ಹಿಡಿತದೆ. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿದು ಬಿರಿಯಾನಿನಲ್ಲಿ ಪೀಸ್ ತಿಂದಾಗ ಬೇರೆ ಥರ ಅನಿಸೋದೇ ಇಲ್ಲ, ತುಂಬ ಚೆನ್ನಾಗಿರ್ತದೆ. ಸೊ ನಾನು ಮತ್ತೆ ಇದನ್ನು ಮುಚ್ತಾ ಇದ್ದೀನಿ. ಓಕೆ, ಈಗ ನಾನು ಮುಚ್ಚಳನ ತೆಗಿತಾ ಇದ್ದೀನಿ. ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇದು. ಈಗ ನಾನು ಇಲ್ಲಿ ಬಿಸಿಗಿಟ್ಟಿದ್ದಂಥ ನೀರನ್ನು ನಾನು ಇವಾಗ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಆಲ್ರೆಡಿ ಅಳತೆ ಮಾಡಿ ನಾನು ಹಾಕಿದ್ದೀನಿ, ನಿಧಾನಕ್ಕೆ ನೋಡ್ಕೊಂಡು ಹಾಕಿ. ನೋಡಿ, ಅದನ್ನು ಹಾಕಿ ಒಂದ್ಸತಿ ತಿರುಗಿಸ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಅದನ್ನು, ಯಾಕೆಂದರೆ ತಳ ಹಿಡಿಬಾರ್ದು. ಇದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ಕುದಿಬೇಕು. ಇದರಲ್ಲಿ ಉಪ್ಪೆಲ್ಲ ನೀವು ಈಗಲೇ ನೋಡ್ಕೊಳ್ಳಿ. ಉಪ್ಪು ಹಾಕಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಮತ್ತೆ ಉಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನಿವಾಗ ಅದು ನೀರು ಕುದಿಲಿಕ್ಕೆ ಬರುವಾಗ ನಾನೇನು ಮಾಡ್ತೀನಿ, ಮೊದಲೇ ಒಂದು 1/2 ಅವರ್ ಮುಂಚೆ ನಾನಿಲ್ಲಿ ಅಕ್ಕಿನ ನೆನೆಸಿ ನೀರಿನಲ್ಲಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಈಗ ನಾನು ಈ ನೀರನ್ನೆಲ್ಲ ಚೆಲ್ಬಿಟ್ಟು ನಾನು ಈ ಅಕ್ಕಿನ ನೀರು ಕುದಿಯುವಾಗ ನಾನು ಇದಕ್ಕೆ ಹಾಕ್ತೀನಿ. ಓಪನ್. ನಾನಿವಾಗ ಇದನ್ನು ತೆಗಿತಾ ಇದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ, ನೀರು ಕುದೀತಾ ಇದೆ. ಈ ಥರ ಕುದಿಬೇಕು ನೀರು. ಒಂದ್ಸತಿ ಉಪ್ಪೆಲ್ಲ ಟೇಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ಬಿಟ್ಟು ಈಗ ಇದಕ್ಕೆ ನಾನು ಆಗಲೇ ಅರ್ಧ ಗಂಟೆ ಮುಂಚೆ ನೆನೆಸಿದಂಥ ಈ ಅಕ್ಕಿಯನ್ನು ನಾನು ಇದರೊಳಗಡೆ ಹಾಕ್ತೀನಿ. ಅಕ್ಕಿ ಹಾಕುವಾಗಲೂ ನೋಡ್ಕೊಳ್ಳಿ, ಉರಿಯನ್ನು ಸಿಮ್ಮಲ್ಲಿ ಇಟ್ಟು ಕಮ್ಮಿ ಮಾಡಿ ಅಕ್ಕಿನ ನೋಡಿ ಈ ರೀತಿನಲ್ಲಿ ತೆಗೆದಾಕಿ. ಇದರಲ್ಲಿರೋ ನೀರು ಅದಕ್ಕೆ ಬರಬಾರ್ದು. ಈ ರೀತಿನಲ್ಲಿ ನೀವು ನೀರನ್ನ ಸ್ಟೈನ್ ಮಾಡಿ ಇದರೊಳಗಡೆಗೆ ಹಾಕಬೇಕು. ನೋಡಿ, ಅಕ್ಕಿಯನ್ನು ನಾನು ಇವಾಗ ಇದರಲ್ಲಿ ಹಾಕ್ತಾ ಇದ್ದೀನಿ. ಎಷ್ಟೊಂದು ನೀರಿದೆ. ಈ ನೀರನ್ನು ಅದಕ್ಕೆ ಹಾಕ್ಬಿಟ್ರೆ ಅನ್ನ ಏರುಪೇರಾಗುತ್ತೆ. ಸೊ ಹಾಗಾಗಿ ನೀರನ್ನು ಚೆನ್ನಾಗಿ ಇದರಲ್ಲೇ ಬಿಟ್ಟು, ಪಾತ್ರೆಯಲ್ಲೇ ಬಿಟ್ಟು ಅಕ್ಕಿ ಮಾತ್ರ ತೆಗೆದು ನಾವು ಇದರೊಳಗಡೆಗೆ ಹಾಕಬೇಕು. ನೋಡಿ ಎಷ್ಟು ನೀರಿದೆ ಇದರಲ್ಲಿ ಅಂತ. ಸೊ ಹೀಗೆ ನೀವು ಅಕ್ಕಿನ ಇದರೊಳಗಡೆಯಿಂದ ತೆಗೆದು ಹಾಕಿ ಉಳಿದಂಥ ನೀರನ್ನು ನೀವು ಚೆಲ್ಲಬೇಕು. ಈಗ ಅಕ್ಕಿನ ನಾನು ತಿರುಗಿಸ್ತಾ ಇದ್ದೇನೆ. ಈಗ ಉರಿಯನ್ನು ನೀವು ಮತ್ತೆ ಜೋರು ಮಾಡ್ಕೋಬಹುದು. ನೋಡಿ, ಚೆನ್ನಾಗಿ ತಿರುಗಿಸಿ. ಪೀಸ್ ನೋಡಿ, ಒಂದು ಒಡೆದೋಗಿಲ್ಲ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಈ ಪೀಸ್ನಲ್ಲಿ ಹಿಡ್ದಿರ್ತದೆ. ನೋಡಿ, ಚೆನ್ನಾಗಿ ತಿರುಗಿಸಿ, ಚೆನ್ನಾಗಿ ತಿರುಗಿಸಿ. ಸ್ವಲ್ಪ ಇದು ಬೇಯೋದಕ್ಕೆ, ಕುದಿಯೋದಕ್ಕೆ ಮತ್ತೆ ಇದನ್ನು ಬಿಡಬೇಕು. ಓಕೆ ನೋಡಿ, ಇವಾಗ ನಾನು ಇದನ್ನು ಮತ್ತೆ ಇನ್ನೊಂದ್ಸತಿ ತಿರುಗಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ತಿರುಗಿಸ್ಬೇಕು. ಜಾಸ್ತಿ ತಿರುಗಿಸಿದ್ರು ಅನ್ನ ಅಕ್ಕಿ ಒಡೆದೋಗ್ಬಿಡುತ್ತೆ. ಈ ಥರ ತಿರುಗಿಸಿ ಇದನ್ನು ನೀವು ಯಾವ ಸಮಯದಲ್ಲೂ ಬೇಕಿದ್ರೂ ನೀವು ಇದನ್ನು ಉಪ್ಪನ್ನ ನೋಡಿ ಕರೆಕ್ಟಾಗಿ ಇದನ್ನು ಉಪ್ಪನ್ನ ಹಾಕಬೇಕಾಗುತ್ತೆ. ನೋಡಿ, ಅನ್ನ ಕುದೀತಾ ಇದೆ, ಬೇಳೆ ಇನ್ನೊಂದು ಸ್ವಲ್ಪ. ಆಮೇಲೆ ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದಮೇಲೆ ನಾವು ಇದನ್ನು ಪೊಂಗೋದಕ್ಕೆ ನಾವು ಇದನ್ನು ಬಿಡಬೇಕು, ದಮ್ಮಿಗೆ ಬಿಡಬೇಕು. ಸೊ ಈ ಸಮಯದಲ್ಲಿ ನಾವೇನು ಮಾಡಬೇಕು ಅಂದರೆ ಇದನ್ನು ಪ್ಲೇಟನ್ನು ಮುಚ್ಚಿ ಸಿಮ್ಮಿಗೆ ಇಡಬೇಕು. ಉರಿಯನ್ನು ನಾವಿಲ್ಲಿ ಕಡಿಮೆ ಮಾಡಿ ಒಂದು 10 ರಿಂದ 15 ನಿಮಿಷ ಇದನ್ನು ಸಿಮ್ಮಿಗೆ ಬಿಟ್ಟರೆ ಬಿರಿಯಾನಿ ರೆಡಿ ಆಗ್ತದೆ. ಓಕೆ, ಇವಾಗ ನೋಡ್ತಾ ಇದ್ದೀನಿ ಬಿರಿಯಾನಿ ದಮ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಇವಾಗ ತುಂಬ ಚೆನ್ನಾಗಾಗಿದೆ. ಒಂದ್ಸಲ ತಿರುಗಿಸಿ ಸ್ಟವ್ನ ಆಫ್ ಮಾಡಿ. ಓಕೆ,
ನೋಡಿ ಎಷ್ಟು ಚೆನ್ನಾಗಿ ಬಿರಿಯಾನಿ ಬಂದಿದೆ ಅಂತ. ತಿನ್ನಿ, ರುಚಿ ನೋಡಿ ಹೇಗಿದೆ ಅಂತ ನಮಗೆ ತಿಳಿಸಿ. ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ನಲ್ಲಿ ನಮಗೆ ಬರೆದು ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ.